ಎಎಂಆರ್ ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯತಿ ಚುನಾವಣೆ ಹಲವು ಕಡೆ ಮಾತಿನ ಚಕಮಕಿ. ಚಿಂತಾಮಣಿ ತಾಲೂಕಿನಾದ್ಯಂತ ಶಾಂತಿಯುತ ಮತದಾನ. ಅಂದಾಜು 88.62% ಮತದಾನ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 5 ಗ್ರಾಮ ಪಂಚಾಯತಿಗಳು ಸೇರಿದಂತೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ 29 ಗ್ರಾಮ ಪಂಚಾಯತಿಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಹಲವು ಗ್ರಾಮಗಳಲ್ಲಿ 2 ಗುಂಪುಗಳ ನಡುವೆ ಸಣ್ಣ ಪುಟ್ಟ ಮಾತಿನ ಚಕಮಕಿ ಹೊರತುಪಡಿಸಿದರೆ ಬಹುತೇಕ ಶಾಂತಿಯುತ ಮತದಾನವಾಗಿದ್ದು ಅಂದಾಜು 88.6% ಮತದಾನ ನಡೆದಿರುವುದು ವರದಿಯಾಗಿದೆ. ಇಂದು ಬೆಳಗ್ಗೆ ತಾಲೂಕಿನ ಕಸಬಾ ಹೋಬಳಿ ನಾಯಂದ್ರಹಳ್ಳಿ ಗ್ರಾಮದ ಮತದಾನ ಕೇಂದ್ರದ 100 ಮೀಟರ್ ಸಮೀಪದಲ್ಲಿ ಕೆಲ ಅಭ್ಯರ್ಥಿಗಳು ಮತ್ತು ಅವರ ಬೆಂಬಲಿಗರು ತಮಗೆ ಮತ ಹಾಕುವಂತೆ ಮತಯಾಚನೆ ಮಾಡುತ್ತಿದ್ದನ್ನು ಕಂಡು ಕೆಲವರು ಪೊಲೀಸರ ಗಮನಕ್ಕೆ ತಂದಿದ್ದು, ಪೊಲೀಸರು ಆ ಗುಂಪನ್ನು 100 ಮೀಟರ್ ವ್ಯಾಪ್ತಿಯ ಒಳಗಡೆ ಮತಯಾಚನೆ ಮಾಡದಂತೆ ಎಚ್ಚರಿಸಿ ಅಲ್ಲಿಂದ ತೆರಳುವಂತೆ ಮಾಡಿದ ಘಟನೆ ನಡೆದಿದೆ. ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಏಜೆಂಟ್ ನೇಮಕ ವಿಚಾರದಲ್ಲಿ ಪೊಲೀಸರು ಮತ್ತು ಗ್ರಾಮದ ಒಂದು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸಮಸ್ಯೆ ನಿವಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಮತಪತ್ರವೊಂದು ಹೊರಬಂದಿದ್ದು, ಅದನ್ನು ಬೇರೆ ಮತದಾನ ಕೇಂದ್ರದಲ್ಲಿ ಹಾಕಲು ಹೋದಾಗ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿರುವುದು ವರದಿಯಾಗಿದೆ. ಕೈವಾರದ ಕೆಲ ಮತದಾನ ಕೇಂದ್ರದಲ್ಲಿದ್ದ ಅಭ್ಯರ್ಥಿಗಳು ಮತ್ತು ಏಜೆಂಟರು ತಮ್ಮ ಬಳಿ ಮೊಬೈಲ್ಗಳು ಇಟ್ಟುಕೊಂಡಿರುವುದನ್ನು ಗಮನಿಸಿದ ಮತಗಟ್ಟೆ ಅಧಿಕಾರಿ ಮೊಬೈಲ್ ಮತಗಟ್ಟೆಗೆ ತಾರದಂತೆ ಸೂಚಿಸಿದ್ದರು. ಕೆಲವರು ತಂದು ಪರಿಣಾಮ ಪೊಲೀಸರ ಗಮನಕ್ಕೆ ತಂದಿದ್ದು, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ KN ಶ್ರೀನಿವಾಸಪ್ಪ ಮತಗಟ್ಟೆಗೆ ಭೇಟಿ ನೀಡಿ ಮತಗಟ್ಟೆ ಏಜೆಂಟರಾಗಿದ್ದವರ ಮತ್ತು ಅಭ್ಯರ್ಥಿಗಳ ಮೊಬೈಲ್ ಇರುವವರು ಮತಗಟ್ಟೆಯಿಂದ ಹೊರ ಹೋಗುವಂತೆ ಎಚ್ಚರಿಕೆ ನೀಡಿದ ನಂತರ ಮತಗಟ್ಟೆಯಲ್ಲಿದ್ದವರು ತಮ್ಮ ಮೊಬೈಲ್ಗಳನ್ನು ಹೊರಕ್ಕೆ ಕಳಿಸಿಕೊಟ್ಟಿರುವ ಘಟನೆ ವರದಿಯಾಗಿದೆ. ಇನ್ನು ಗ್ರಾಮದ ಬಹುತೇಕ ಗ್ರಾಮಗಳಲ್ಲಿ ಮತದಾನ ಜೋರಾಗಿ ನಡೆದಿತ್ತು. ಗ್ರಾಮ ಪಂಚಾಯತಿ ಸ್ಥಾನಕ್ಕೆ ಪ್ರತಿ ಗ್ರಾಮಗಳಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಮತದಾರರನ್ನು ಕಡ್ಡಾಯವಾಗಿ ಮತ ಹಾಕುವಂತೆ ಪ್ರೇರೇಪಿಸುವ ಕೆಲಸಕ್ಕೆ ಕೆಲವರು ನಿಂತಿದ್ದರೆ, ಇನ್ನು ಗ್ರಾಮದಿಂದ ದೂರದ ನಗರ ಮತ್ತು ಪಟ್ಟಣಗಳಿಗೆ ದುಡಿಯಲು ಹೋಗಿದ್ದ ಕೂಲಿಕಾರರನ್ನು, ವಿದ್ಯಾರ್ಥಿಗಳನ್ನು ಮತ್ತು ಖಾಸಗಿ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋರನ್ನು ಕರೆಸಿ ಮತದಾನ ಮಾಡಿಸುವ ಕೆಲಸ ಕೂಡ ನಡೆಯುತ್ತಿತ್ತು. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಒಂದೊಂದು ಮತವು ಮಹತ್ವದ್ದಾಗಿದ್ದು, ಗ್ರಾಮ ಪಂಚಾಯತಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಮತದಾರರ ಪಟ್ಟಿಗಳನ್ನು ಪರಿಶೀಲಿಸಿ ಬೇರೆ ಬೇರೆ ಊರುಗಳಿಂದ ಬಾರದವರನ್ನು ಗುರುತಿಸಿ ಅವರಿಗೆ ಹಣ ಮತ್ತು ವಸ್ತುಗಳನ್ನು ನೀಡಿ ಬಂದು ಹೋಗಲು ವಾಹನದ ವ್ಯವಸ್ಥೆ ಮಾಡಿಕೊಟ್ಟು ಮತ ಹಾಕಿಸಿಕೊಳ್ಳುತ್ತಿದ್ದುದು ಗೋಚರಿಸಿತು. ಇಂದು ಬೆಳಗ್ಗೆ ಮತದಾನ ಪ್ರಾರಂಭವಾಗುತ್ತಿದ್ದಂತೆ ಹಲವಾರು ಗ್ರಾಮಗಳಲ್ಲಿ ಮತದಾರರನ್ನು ಓಲೈಸಿಕೊಳ್ಳಲು ಚಿನ್ನದ ಮೂಗುನೆತ್ತು ಮತ್ತು ಬೆಳ್ಳಿಯ ವಸ್ತುಗಳನ್ನು ಹಂಚಿ ಮತಯಾಚನೆ ಮಾಡುತ್ತಿದ್ದು ಕಂಡುಬಂತು. ಕೆಲವೆಡೆ ಅಭ್ಯರ್ಥಿಗಳು ತಮಗೆ ಮತ ಹಾಕಬೇಕೆಂದು ವಿಳಿದೆಲೆ ಮೇಲೆ ಪ್ರಮಾಣ ಮಾಡಿಸಿಕೊಳ್ಳುತ್ತಿರುವ ಘಟನೆಗಳು ತಲೆಮರೆಯಲ್ಲಿ ನಡೆಯುತ್ತಿತ್ತು. ತಾಲೂಕಿನಾದ್ಯಂತ ಹಲವಾರು ಗ್ರಾಮಗಳಲ್ಲಿ ಚಿನ್ನದ ಮೂಗುನೆತ್ತು, ಬೆಳ್ಳಿ ಕುಂಕುಮ ಮತ್ತು ದೀಪದ ಬಟ್ಟಲುಗಳು ಹಂಚಿದ್ದು, ಮನೆಯೊಳಗೆ ಹೋಗಿ ವಸ್ತುಗಳನ್ನು ತೆರೆದು ನೋಡಿದಾಗ ಆ ವಸ್ತುಗಳು ಕಡಿಮೆ ಬೆಲೆಯದ ಅಥವಾ ಕಡಿಮೆ ಗುಣಮಟ್ಟದ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಮತದಾನ ಧಾವಿಸಿದ್ದು ಸಹ ಗೋಚರಿಸಿತು. ಇನ್ನು ಕೆಲವು ಗ್ರಾಮಗಳಲ್ಲಿ ಮತದಾರರನ್ನು ಓಲೈಸಿಕೊಳ್ಳುವುದಕ್ಕೆ ಮತವೊಂದಕ್ಕೆ 500 ರೂಗಳಿಂದ ಹಿಡಿದು 1,000 ರೂಗಳವರೆಗೂ ವಿತರಿಸಿದರೆ, ಮನೆಯಲ್ಲಿ ಹೆಚ್ಚು ಮತಗಳು ಇರುವವರೆಗೆ ಮತ್ತೊಂದು 1,000, 2,000 ನೀಡಿ ಮತಗಳು ಹಾಕಿಸಿಕೊಂಡಿರುವುದು ಸಹ ವರದಿಯಾಗಿದೆ. ತಾಲೂಕಿನಾದ್ಯಂತ ಗ್ರಾಮ ಪಂಚಾಯಿತಿ ಚುನಾವಣೆ ಬೆಳಗ್ಗೆ ನಿಧಾನಗತಿಯಲ್ಲಿ ಆರಂಭವಾಗಿ ಬೆಳಗ್ಗೆ 30% ಮಧ್ಯಾಹ್ನ 2 ಗಂಟೆಯ ನಂತರ 75% ಮತದಾನವಾಗಿರುವ ಬಗ್ಗೆ ವರದಿಗಳು ಬಂದಿದ್ದು, ಬಹುತೇಕ ಗ್ರಾಮಗಳಲ್ಲಿ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿ ಮತ ಚಲಾಯಿಸುತ್ತಿದ್ದು, ಸಂಜೆ ವೇಳೆಗೆ 88.60% ಮತದಾನವಾಗಿದೆ. ಬಹುತೇಕ ಗ್ರಾಮಗಳ ಮತದಾನ ಕೇಂದ್ರಗಳಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು ಸರತಿ ಸಾಲಿನಲ್ಲಿ ನಿಂತ ಮತದಾರರಿಗೆ ಸಾಮಾಜಿಕ ಅಂತರ ಕಾಪಾಡಲು ಸೂಚಿಸುತ್ತಿದ್ದಲ್ಲದೆ, ಮತದಾರರನ್ನು ಸ್ಕ್ರೀನಿಂಗ್ ಮಾಡಿ ಮಾಸ್ಕ್ ಧರಿಸಿದವರಿಗೆ ಮಾತ್ರ ಮತಗಟ್ಟೆ ಒಳಗೆ ಬಿಡಲಾಗುತ್ತಿತ್ತು. ತಾಲೂಕಿನ ಮುರುಗಮಲ ಗ್ರಾಮದ ಸುಮಾರು 95 ವರ್ಷದ ರಜಿ ಎಂಬ ಮಹಿಳೆಯನ್ನು ಬಾಬಾ ಎಂಬಾತ ಹೊತ್ತುಕೊಂಡು ಬಂದು ಮುರುಗಮಲದಲ್ಲಿ ಮತದಾನ ಮಾಡಿಸಿದರು. ಇನ್ನು ಕೋಡೆಗಲ್ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬರು ಆಪರೇಷನ್ ಆಗಿ ರಾಡ್ ಹಾಕಿ ಸ್ಕ್ರೂಗಳು ಹಾಕಿದ್ದು ಅದನ್ನು ಇನ್ನೂ ಬಿಚ್ಚದೇ ಇದ್ದರೂ ಸಹ ಈಶ್ವರಪ್ಪ ಎಂಬುವರು ಮಗನ ಸಹಾಯದಿಂದ ಬಂದು ಮತದಾನ ಮಾಡಿದ್ದು ವಿಶೇಷ. ಇನ್ನು ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಸುಮಾರು 80ಕ್ಕೂ ಹೆಚ್ಚು ವಯಸ್ಸಿನ ಹಿರಿಯರು, ವಿಕಲಚೇತನರು, ಮಾನಸಿಕ ಅಸ್ವಸ್ಥರು, ತ್ರಿಚಕ್ರ ಸೈಕಲ್ಲು, ದ್ವಿಚಕ್ರ ವಾಹನ, ಆಟೋ ಮತ್ತಿತರ ವಾಹನಗಳಲ್ಲಿ ಬಂದು ಮತದಾನ ಮಾಡುತ್ತಿದ್ದುದು ಗೋಚರಿಸಿತು. ತಾಲೂಕಿನಾದ್ಯಂತ ತಾಲೂಕು ಆಡಳಿತ ಮತ್ತು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತ ಮತದಾನ ನಡೆದಿರುವುದು ತಾಲೂಕಿನಲ್ಲಿ ದಾಖಲಾಗಿರುವುದು ಸಹ ವಿಶೇಷವಾಗಿದೆ.